ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರೂ ಕೂಡ ದೈಹಿಕ ಶಿಕ್ಷಣದ ಅವಧಿಗೆ ಸ್ವಾಗತವನ್ನು ಕೋರುವುದು. ತಮಗೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ಕೇಳ್ತೇನೆ. ಗುಂಪು ಆಟಗಳು ಗೊತ್ತಿದೆ, ಗುಂಪು ಆಟಗಳು ನಿಮ್ಗೆಲ್ಲರಿಗೂ ಗೊತ್ತು. ಏನು ಹಾಗಾದ್ರೆ ಗುಂಪು ಆಟಗಳು ಅಂದ್ರೆ ಗುಂಪು ಆಟಗಳು ಅಂದ್ರೆ ಹೇಳ್ತೀರಿ? ಗುಂಪಿನಲ್ಲಿ ಆಡುವ ಎರಡು ತಂಡಗಳ ಮಧ್ಯೆ ಬೆಟ್ಟಕ್ಕಂತ ಆಟಗಳು ಗುಂಪು ಆಟಗಳು ಅಂತ ಬಿಟ್ಟು ಕರಿತೀವಿ ಅಲ್ವಾ? ಹಾಗಾದ್ರೆ ಯಾವ್ಯಾವ ಗುಂಪು ಆಟಗಳು? ಎಸ್, ವಾಲಿಬಾಲ್, ವಾಲಿಬಾಲ್, ಒಂದು ನಿಮಿಷ ಗುಂಪು ಆಟಗಳು ಅಲ್ವಾ? ವಾಲಿಬಾಲ್, ನೆಕ್ಸ್ಟ್ ಥ್ರೋಬಾಲ್, ಕಬಡ್ಡಿ, ಖೋಖೋ, ವೆರಿ ಗುಡ್, ಹಾಕಿ, ಮತ್ತೆ ಫುಟ್ಬಾಲ್ ಅಲ್ವಾ? ಕ್ರಿಕೆಟ್. ಇನ್ನು ಹಲವು ಆಟಗಳು ಗುಂಪು ಆಟಗಳ ವ್ಯಾಪ್ತಿಗೆ ಬರ್ತಕ್ಕಂತಹ ಆಟಗಳು. ಹಾಗಾದ್ರೆ ಮಕ್ಕಳೇ, ನಾವು ಇವತ್ತಿನ ಅವಧಿಯಲ್ಲಿ ಈ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತೆ ವಾಲಿಬಾಲ್ ಆಟದ ಇತಿಹಾಸವನ್ನ, ವಾಲಿಬಾಲ್ ಆಟದ ಅಂಕಣದ ಮಾದರಿ, ಜೊತೆಗೆ ಈ ಆಟದಲ್ಲಿ ಬಳಸ್ತಕ್ಕಂತಹ ಉಪಕರಣಗಳು ಯಾವ್ಯಾವ ಅಂತಕ್ಕಂಥದ್ದು, ಮತ್ತೆ ವಾಲಿಬಾಲ್ ಆಟದ ಕೆಲವು ನಿಯಮಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆನಾ? ಆಗ್ಬೋದಲ್ಲ? ಎಸ್. ಯಾವುದು ಮಕ್ಕಳೇ? ವಾಲಿಬಾಲ್. ಮೊದಲಿಗೆ ಮಕ್ಕಳೇ, ನಾವು ಈ ವಾಲಿಬಾಲ್ ಆಟದ ಇತಿಹಾಸವನ್ನ ನೋಡುವ ಪೂರ್ವದಲ್ಲಿ ಮಕ್ಕಳೇ, ಇವತ್ತು ವಾಲಿಬಾಲ್ ಆಟವನ್ನ ಎಲ್ಲೆಲ್ಲ ಆಡ್ತಾರೆ? ಫೀಲ್ಡ್. ಎಲ್ಲಿ? ಶಾಲೆಗಳ ಆಡ್ತಾರೆ, ಮನೆಯ ಪಕ್ಕದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಆಡ್ತಾರೆ ಅಲ್ವಾ? ಇದೇನಿದೆ ಇವತ್ತು ಸಕ್ರಿಯವಾದಂತಹ ಒಂದು ಆಟ. ಯಾವುದು? ವಾಲಿಬಾಲ್. ಅಂದ್ರೆ ಕಡಿಮೆ ಜಾಗದಲ್ಲಿ ಆಡುವಂತಹ ಯೋಗ್ಯಕರವಾಗಿರ್ತಕ್ಕಂಥ ಒಂದು ಆಟ ಯಾವುದು? ವಾಲಿಬಾಲ್ ಆಟ. ಇವತ್ತು ಈ ವಾಲಿಬಾಲ್ ಆಟ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥದ್ದು ನಾವು ಗಲ್ಲಿಗಳಲ್ಲಿ ಕೂಡ ಆಡ್ತಾ ಇದ್ದಾರೆ ಅಲ್ವಾ? ಹೌದಲ್ಲ? ಶಾಲೆ ಆವರಣದಲ್ಲಿ ಆಡ್ತಾ ಇದ್ದಾರೆ, ಮನೆ ಪಕ್ಕದಲ್ಲಿ ಏನಾದ್ರು ಜಾಗಗಳಿದ್ರೆ ಆ ಜಾಗಗಳಲ್ಲಿ ಕೂಡ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿ ಇವತ್ತು ಮಕ್ಕಳು ಇವತ್ತು ವಾಲಿಬಾಲ್ ಆಟದಲ್ಲಿ ತೊಡಗಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅಲ್ವೇ? ಹಾಗಾದ್ರೆ ಮಕ್ಕಳೇ, ಪ್ರತಿಯೊಂದು ಆಟಕ್ಕೂ ಕೂಡ, ಪ್ರತಿಯೊಂದು ವಿಷಯಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನ ನಾವು ನೋಡ್ತೇವಿಲ್ಲೋ? ನೋಡ್ತೀವಲ್ಲ? ಹಂಗಾದ್ರೆ ಇತಿಹಾಸ ಅಂದ್ರೇನು? ಹಿಂದೆ ನಡೆದು ಹೋಗಿರುವಂತಹ ಘಟನೆಗಳನ್ನ ಇಂದು ಅಧ್ಯಯನ ಮಾಡೋದಕ್ಕೆ ನಾವೆಂತ ಕರಿತೀವಿ? ಇತಿಹಾಸ. ಹಾಗಾದ್ರೆ ಈ ವಾಲಿಬಾಲ್ ಆಟದ ಇತಿಹಾಸಕ್ಕೆ ಒಂದು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಮಕ್ಕಳೇ, ಈ ವಾಲಿಬಾಲ್ ಆಟ ಎಲ್ಲಿ ಹುಟ್ಕೊಳ್ತು? ಎಲ್ಲಿ ಹುಟ್ಟುಕೊಳ್ತು? ಯಾವ ದೇಶದಲ್ಲಿ ಹುಟ್ಟುಕೊಳ್ತು? ವಾಲಿಬಾಲ್ ಆಟ ಎಲ್ಲಿ ಹುಟ್ಟುಕೊಳ್ತು? ಯಾವ ದೇಶದ ಆಟ ಅದು? ವಾಲಿಬಾಲ್ ಆಟ ಅಮೆರಿಕಾ ದೇಶದಲ್ಲಿ ಹುಟ್ಟುಕೊಳ್ತು. ಯಾವ ದೇಶದಲ್ಲಿ ಹುಟ್ಟುಕೊಳ್ತು? ಅಮೆರಿಕಾ ದೇಶದಲ್ಲಿ ಹುಟ್ಟುಕೊಳ್ತು. ಯಾರಿಂದ ಹುಟ್ಟಿತು? ಇದರ ಜನಕ, ಈ ಆಟದ ಜನಕ ಯಾರು ಅಂತ ಕೇಳಿದ್ರೆ ಮಕ್ಕಳೇ, ಅಮೆರಿಕಾ ದೇಶದ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥ ಬರ್ಕೋಬೇಕು. ಯಾರು? ವಿಲಿಯಂ ಜಿ ಮಾರ್ಗನ್. ವಿಲಿಯಂ ಜಿ, ಅಮೆರಿಕಾ ದೇಶದ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವನು ಈ ವಾಲಿಬಾಲ್ ಆಟದ ಜನಕ ಅಥವಾ ಈ ಒಂದು ವಿಲಿಯಂ ಜಿ ಮಾರ್ಗನ್ ಅವರಿಂದ ಈ ವಾಲಿಬಾಲ್ ಆಟ ಏನಾಗುತ್ತೆ ಮಕ್ಕಳೇ
ಏನಾಗುತ್ತೆ? ಸಂಶೋಧನೆ ಆಗುತ್ತೆ. ಎಷ್ಟರಲ್ಲಿ? 1895ರಲ್ಲಿ. ಎಷ್ಟರಲ್ಲಿ? 1895ರಲ್ಲಿ ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಅವರು ಈ ಆಟವನ್ನ ಸಂಶೋಧನೆಯನ್ನ ಮಾಡ್ತಾರೆ. ಅಂದ್ರೆ ಮಕ್ಕಳೇ, ಈಗ ನಾವು ವಾಲಿಬಾಲ್ ಆಟವನ್ನು ಯಾವುದಕ್ಕೋಸ್ಕರ ಆಡ್ತೀವಿ? ಮನೋರಂಜನೆಗಾಗಿ ಆಡ್ತೀವಿ. ಜೊತೆಗೆ ಬಹುಮಾನವನ್ನು ಗೆಲ್ಲಲಿಕ್ಕೂ ಕೂಡ, ಪೈಪೋಟಿನ ನೀಡಲಿಕ್ಕೂ ಕೂಡ ನಾವು ಮಾಡ್ತಾ ಇದೀವಿ, ಆಡ್ತಾ ಇದ್ದೀವಿ ಅಲ್ವಾ? ಹೌದಲ್ಲ? ಆದ್ರೆ ಮಕ್ಕಳೇ, ಈ ಆಟ ಮೊಟ್ಟ ಮೊದಲ ಬಾರಿಗೆ ಯಾಕೆ ಕೂತ್ಕೊಳ್ತಪ್ಪ ಅಂತ ಹೇಳಿದ್ರೆ, ಮನೋರಂಜನೆಗಾಗಿ, ಮನೋಲ್ಲಾಸಕ್ಕಾಗಿ, ಖುಷಿಗಾಗಿ ಈ ಆಟವನ್ನು ಏನ್ ಮಾಡಿದ್ರು? 1895ರಲ್ಲಿ ಸಂಶೋಧನೆಯನ್ನ ಮಾಡ್ತಾರೆ. ಹಾಗಾದ್ರೆ ಹೇಗೆ ಆಡ್ತಾ ಇದ್ರು ಇವರು? ಹೇಗೆ ಆಡ್ತಾ ಇದ್ರು? ಈ ಆಟವನ್ನ ಮೊಟ್ಟ ಮೊದಲ ಸಂಶೋಧನೆ ಆಯ್ತು 1895ರಲ್ಲಿ. ಹಾಗಾದ್ರೆ ಹೇಗೆ ಆಡ್ತಾ ಇದ್ರು ನೋಡಿ ಮಕ್ಕಳೇ, ಇಲ್ಲಿ 2 ಕಂಬಗಳಿಗೆ ಒಂದು ದಾರವನ್ನ ಕಟ್ತಾರೆ. 2 ಕಂಬಗಳು ದಾರವನ್ನ ಕಟ್ತಾರೆ. ನಟ್ಟಿರ್ಲಿಲ್ಲ ಫಸ್ಟ್. ಏನಿದೆ ಮಕ್ಕಳು? 2 ಕಂಬಗಳಿಗೆ ಒಂದು ದಾರವನ್ನ ಕಟ್ತಾ ಇದ್ರು. ದಾರವನ್ನ ಕಟ್ಟಿದ ನಂತರ ಏನ್ ಮಾಡ್ತಾ ಇದ್ರು? ಬಾಲು, ಎಂತ ಬಾಲು? ಬಟ್ಟೆಯಿಂದ ಸುತ್ತಿದ ಒಂದು ಚೆಂಡಿನ ಆಕಾರದ ಬಾಲನ್ನ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಮಾಡ್ತಾ ಇದ್ರು, ಎಸಿತಾ ಇದ್ರು, ಹಿಡಿತಾ ಇದ್ರು. ಖುಷಿಗಾಗಿ ಆ ಬಾಲ್ ಏನಾಗ್ತಾ ಇತ್ತು? ಈಗ ಎಸೆದಂತ ಬಾಲ್ ಏನಾಗುತ್ತೆ ಮಕ್ಕಳೇ? ಮೇಲೆ ಹೋಗಿ ಕೆಳಗಡೆ ಬಾಲುತ್ತೆ ಅಲ್ವಾ? ಎಸೆದಾಗ ಏನಾಗುತ್ತೆ? ಅದು ಮೇಲೆ ಹೋಗಿ ಕೆಳಗಡೆ ಬಾಲುತ್ತೆ. ಹಾಗಾಗಿ ಈ ಆಟವನ್ನು ಏನ್ ಮಾಡಿದ್ರು? ವಾಲಿಬಾಲ್ ಅಂತ ಬಿಟ್ಟು ನಾಮಕರಣವನ್ನ ಮಾಡ್ತಾರೆ. ಗೊತ್ತಾಯ್ತಾ? 2 ಕಂಬಗಳಿಗೆ ದಾರವನ್ನ ಕಟ್ತಾರೆ. ಆ ಕಡೆಯಿಂದ ಈ ಕಡೆಗೆ ಆ ಒಂದು ಯಾವುದು ಬಟ್ಟೆಯಿಂದ ಸುತ್ತಿದ ಒಂದು ಚೆಂಡಿನ ಆಕಾರದ ಒಂದು ಚೆಂಡನ್ನ ದಪ್ಪನಾದ ಒಂದು ಚೆಂಡನ್ನೇ ಮಾಡ್ತಾರೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಎಷ್ಟಾಗಿ ಏನಾಗುತ್ತೆ? ಅದು ವಾಲಿಯಾಗಿ ಕೆಳಗಡೆ ಬೀಳುತ್ತೆ. ವಾಲಿಯಾಗಿ ಅದು ಕೆಳಗಡೆ ಬೀಳುತ್ತೆ. ಹಾಗಾಗಿ ಈ ಆಟವನ್ನು ಏನಂತ ಕರೆದ್ರು ಮಕ್ಕಳೇ? ವಾಲಿಬಾಲ್. ವಾಲಿಬಾಲ್ ಆಟವನ್ನು ವಾಲಿಬಾಲ್ ಎಂದು ಕರೆಯಲು ಕಾರಣವೇನು ಅಂದಾಗ, 2 ಕಂಬಗಳಿಗೆ ಕಟ್ಟಿದ, ಅಡ್ಡವಾಗಿ ಕಟ್ಟಿದ ದಾರದ ಮೇಲಿನಿಂದ ಬಾಲನ್ನು ಎಸೆಯುವಾಗ ಆ ಬಾಲು ವಾಲಿಯಾಗಿ ಎದುರಾಳಿಯ ಕಡೆಗೆ ಬೀಳ್ತಾ ಇತ್ತು. ಹಾಗಾಗಿ ಅದಕ್ಕೆ ಏನಂತ ಕರೆದ್ರು? ಬಿಟ್ಟು ಕರೆದ್ರು. ಹಾಗಾದ್ರೆ ವಾಲಿಬಾಲ್ ಅಂತ ಕರೆಯೋದಕ್ಕಿಂತ ಪೂರ್ವದಲ್ಲಿ ಈ ವಾಲಿಬಾಲ್ ಆಟದ ಹೆಸರು ಏನಿತ್ತು? ಮಿಂಟೋನೆ ಅಂತ ಕರೀತಾರೆ. ವಾಲಿಬಾಲ್ ಆಟದ ಪುರಾತನ ಹೆಸರು ಮಿಂಟೋನೆ. ಪುರಾತನ ಹೆಸರೇನು? ಮಿಂಟೋನೆ. ವಾಲಿಬಾಲ್ ಆಟದ ಪುರಾತನ ಹೆಸರು ಏನು? ಮಿಂಟೋನೆ ಅಂತ ಬಿಟ್ಟು ಕರೀತಾ ಇದ್ರು. ಈ ಹೆಸರನ್ನ ವಾಲಿಬಾಲ್ ಅಂತ ಹೇಳಿ 1896ನೇ ಇಸ್ವಿ ಸಂಶೋಧನೆ ಆಗಿದ್ದ. ಎಷ್ಟು? 1895. ಅವಾಗ ಈ ಆಟದ ಹೆಸರನ್ನ ಏನಂತ ಕರೀತಾ ಇದ್ರು? ಮಿಂಟೋನೆ ಅಂತ ಕರೀತಾ ಇದ್ರು. ಏನಂತ ಕರೀತಾ ಇದ್ರು? ಮಿಂಟೋನೆ. ವಾಲಿಬಾಲ್ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿದ್ದೆ ಅವಾಗ 1896ರಲ್ಲಿ. ಯಾರು ಹಾಗಾದ್ರೆ ಆ ಹೆಸರು ಬದಲಾಯಿತು ಅಂತ ಹೇಳಿದ್ರೆ, ಸ್ಪ್ರಿಂಗ್ ಫೀಲ್ಡ್ ಅಂತಕ್ಕಂತಹ ನೋಡಿ, ಸ್ಪ್ರಿಂಗ್ ಫೀಲ್ಡ್ ನ ಡಾಕ್ಟರ್ ಹಾಲ್ಸ್ಪೇಡ್ ಅಂತಕ್ಕಂಥ, ಯಾರು? ಡಾಕ್ಟರ್ ಹಾಲ್ಸ್ಪೇಡ್. ಸ್ಪ್ರಿಂಗ್ ಫೀಲ್ಡ್ ಅಂತಕ್ಕಂತಹ ಸ್ಥಳ, ಅಲ್ಲಿನ ಡಾಕ್ಟರ್ ಹಾಲ್ಸ್ಪೇಡ್ ಅಂತಕ್ಕಂಥವನು ಈ ಮಿಂಟೋನೆ ಆಟವನ್ನ 1896ನೇ ಇಸ್ವಿಯಲ್ಲಿ ಏನಂತ ಕರೆದ್ರು? ವಾಲಿಬಾಲ್ ಅಂತ ಬಿಟ್ಟು ಕರೆದ್ರು. ಇಷ್ಟು ಇದರ ಇತಿಹಾಸ. 1895ರಲ್ಲಿ ಮನೋರಂಜನೆಗಾಗಿ ಪ್ರಾರಂಭವಾದಂತಹ ಆಟ
ಇವತ್ತು ಎಲ್ಲಿಯವರೆಗೆ ಆಡ್ತಾ ಇದ್ದೀವಿ? ಒಲಿಂಪಿಕ್ಸ್ ಕ್ರೀಡಾಕೂಟದವರೆಗೆ ಇವತ್ತು ಬೆಳೆದಿದೆ ಮಕ್ಕಳೇ ಅಲ್ವಾ? ಆಟಗಳು ಹಾಗೆ ಬೆಳೆದ್ಬಿಡುತ್ತಾ ಹಂತ 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 ಹಂತವಾಗಿ ಏನಾಗುತ್ತೆ? ಅದು ಆಟಗಳ ನಿಯಮಗಳು ಏನಾಗುತ್ತೆ? ರಚನೆಗೊಳ್ತಾ ಗೊಳ್ತಾ ಗೊಳ್ತಾ ಅದು ಬೆಳೆದಿದೆ ಅಲ್ವಾ? ನಾವು ಹುಟ್ಟುತ್ತೀವಿ, ಹುಟ್ಟಿದ ತಕ್ಷಣ ದೊಡ್ಡರಾಗ್ಬಿಡ್ತೀವ ಅಲ್ವಾ? ಹುಟ್ಟುತ್ತೀವಿ, ಹುಟ್ಟಿದ ಮೇಲೆ ಹೇಗೆ ಬೆಳಿತೀವಿ? ಸಣ್ಣ ಮಗು, ನಂತರದಲ್ಲಿ ನಡೆಯೋದನ್ನು ಕಲಿತೀವಿ, ನಂತರದಲ್ಲಿ ಮಾತಾಡೋದನ್ನು ಕಲಿತೀವಿ ಅಲ್ವಾ? ನಂತರದಲ್ಲಿ ಹೀಗೆ ಹಂತ ಹಂತವಾಗಿ ನಾವು ಯಾಕೆ ಬೆಳೀತೀವೋ ಹಾಗೆ ವಾಲಿಬಾಲ್ ಆಟ ಅಂತಕ್ಕಂಥದ್ದು ಇವತ್ತು ಜಗದ್ವಿಖ್ಯಾತವಾಗಿರ್ತಕ್ಕಂಥ ಕ್ರೀಡೆಗಳಲ್ಲಿ ವಾಲಿಬಾಲ್ ಆಟವು ಕೂಡ ಒಂದು. ಹಾಗಾದ್ರೆ ಇದನ್ನ ಪ್ರಚಾರ ಮಾಡುವಲ್ಲಿ ಯಾರ ಪಾತ್ರ ಇತ್ತಪ್ಪ ಅಂತ ಹೇಳಿದ್ರೆ ಮಕ್ಕಳೇ, ಈ YMCA ಅಂತಕ್ಕಂಥ YMCA ಈ ವಾಲಿಬಾಲ್ ಆಟ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಸಂಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ YMCA, ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಮಕ್ಕಳು. ಯಾವುದು? ವಾಲಿಬಾಲ್ ಆಟವನ್ನ ಹೆಚ್ಚು ಬೆಳವಣಿಗೆಗೆ ಪ್ರಚಾರಪಡಿಸುವಲ್ಲಿ ಶ್ರಮ ವಹಿಸಿರ್ತಕ್ಕಂತಹ ಸಂಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ YMCA. ಅದೊಂದು ಸಂಸ್ಥೆ, ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. YMCA ಅನ್ನ ವಿಸ್ತರಿಸಿರಿ ಅಂದಾಗ ಏನ್ ಬರೀತೀರಿ? ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನೆನಪಿರ್ಬೇಕು. ಎರಡು ತಂಡಗಳನ್ನು ಮಾಡ್ತೀರಿ ಚಟುವಟಿಕೆಗೆ, 10 ಪ್ರಶ್ನೆಗಳನ್ನ ಕೇಳ್ತೀರಿ. 10 ಪ್ರಶ್ನೆಗಳಲ್ಲಿ ಯಾವ ತಂಡ ಹೆಚ್ಚು ಅಂಕವನ್ನು ಗಳಿಸ್ತೀರೋ ಅವ್ರಿಗೆ ಬಹುಮಾನ. ಓಕೆ ನೋಡಿ, ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಸಂಸ್ಥೆ ಈ ಒಂದು ವಾಲಿಬಾಲ್ ಆಟದ ಬೆಳವಣಿಗೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿರ್ತಕ್ಕಂಥ ಜೊತೆಗೆ ಕಾಲ ಕಾಲಕ್ಕೆ ನಿಯಮಗಳ ವಿಕಾಸಗೊಳ್ಳುತ್ತಾ ವಾಲಿಬಾಲ್ ಆಟದ ನಿಯಮಗಳು ದಿನದಿಂದ ದಿನಕ್ಕೆ ವಿಕಾಸ ಅಂದ್ರೇನು? ಬೆಳವಣಿಗೆ ಆಗ್ತಾ 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 1916ರಲ್ಲಿ 1916ರಲ್ಲಿ ಈಗ ವಾಲಿಬಾಲ್ ಆಟದಲ್ಲಿ ಎದುರಾಳಿ ಅಂಕಣಕ್ಕೆ ಬಂದಂತ ಬಾಲನ್ನ ಎಷ್ಟು ಸ್ಪರ್ಶದೊಂದಿಗೆ ನಾವು ವಾಪಸ್ ಕಳಿಸ್ತೀವಿ? ಎಷ್ಟು? 3. ಆ ನಿಯಮ ಜಾರಿಗೆ ಬಂದಿದ್ದೆ ಮಕ್ಕಳು ಎಷ್ಟರಲ್ಲಿ? 1916ರಲ್ಲಿ 3 ಸ್ಪರ್ಶದ ನಿಯಮವನ್ನ YMCA ಅವರು ಜಾರಿಗೆ ತಂದಿದ್ದೆ ಎಷ್ಟರಲ್ಲಿ? 1916ರಲ್ಲಿ. ಅಂದ್ರೆ 3 ಸ್ಪರ್ಶ ಎಂತ ನಿಯಮವನ್ನು ಅಳವಡಿಸಲಾಯಿತು ಅಂದ್ರೆ ಪ್ರಥಮ ಮಹಾಯುದ್ಧ. ಗೊತ್ತಿದೆ ಪ್ರಪಂಚದಲ್ಲಿ ಎಷ್ಟು ಮಹಾಯುದ್ಧಗಳು ನಡೆದಿದೆ ಮಕ್ಕಳೇ? 2 ಮಹಾಯುದ್ಧಗಳು ನಡೆದಿದೆ. 2 ವರ್ಲ್ಡ್ ವಾರ್ ಅಂತ 2 ಮಹಾಯುದ್ಧ 1914ರಿಂದ 1918ರವರೆಗೆ ಒಂದು, 1939ರಿಂದ 1945 ಎರಡನೇ ಮಹಾಯುದ್ಧ. ಗೊತ್ತಿದೆ ಇಲ್ಲಿ ಅಂದ್ರೆ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಈ ಅಮೆರಿಕ ದೇಶದ ಭೂ ಸೈನಿಕರು ಏನ್ ಮಾಡ್ತಾರೆ ಮಕ್ಕಳೇ? ವಾಲಿಬಾಲ್ ಆಟವನ್ನ ಯುರೋಪ್ ಖಂಡಕ್ಕೆ ಪ್ರಪ್ರಥಮವಾಗಿ ಪರಿಚಯ ಮಾಡ್ತಾರೆ. ಯಾವ ಖಂಡಕ್ಕೆ? ಯುರೋಪ್ ಖಂಡಕ್ಕೆ. ಯಾವ ಸಂದರ್ಭದಲ್ಲಿ? ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ. ಮೊದಲನೇ ಮಹಾಯುದ್ಧದ
ಪರಿಚಯವನ್ನ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಮೊದಲು ಹುಟ್ಟುಕೊಂಡಿದ್ದು ಎಲ್ಲಿ? ಅಮೆರಿಕ. ಅವ್ರಿಗೆ ಗೊತ್ತಿತ್ತು ಆಟ ಹೇಗೆ, ಆಟದ ನಿಯಮಗಳು ಗೊತ್ತಿತ್ತು ಅಲ್ವಾ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಯುದ್ಧಕ್ಕೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಬಿಡುವಿನ ವೇಳೆಯಲ್ಲಿ ಈ ಆಟವನ್ನ ಏನ್ ಮಾಡ್ತಾರೆ ಮಕ್ಕಳೇ, ಆಡ್ತಾರೆ. ಬಿಡುವಿನ ವೇಳೆಯಲ್ಲಿ ಈ ಆಟವನ್ನ ಆಡಿದಾಗ ಅದು ಯುರೋಪ್ ಖಂಡದಾದ್ಯಂತ ಅದೇನಾಗುತ್ತೆ, ಪರಿಚಯ ಆಗುತ್ತೆ. ಪರಿಚಯ ಆದ ನಂತರದಲ್ಲಿ ಈ ಆಟದ ಬೆಳವಣಿಗೆ ಆಗುತ್ತೆ. ಅವಾಗ ಈ ಆಟದ ಅಭಿವೃದ್ಧಿಗೋಸ್ಕರ, ಏಳಿಗೆಗೋಸ್ಕರ ಒಂದು ಏನಾಗುತ್ತೆ ಮಕ್ಕಳೇ, ಅಂತಾರಾಷ್ಟ್ರೀಯ ಸಂಸ್ಥೆ. ಯಾವುದು? ಅಂತಾರಾಷ್ಟ್ರೀಯ ಸಂಸ್ಥೆ. ಆ ಅಂತಾರಾಷ್ಟ್ರೀಯ ಸಂಸ್ಥೆ ಹೆಸರೇನಪ್ಪ ಅಂದ್ರೆ FIVB. ಏನ್ ಮಕ್ಕಳೇ? FIVB ವಿಸ್ತರಿಸಿದ್ದು ವಾಲಿಬಾಲ್ ಆಟದ ಏಳಿಗೆಗೋಸ್ಕರ, ಬೆಳವಣಿಗೆಗೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ. ಇದರ ಸಂಸ್ಥೆ ಯಾವುದು? FIVB. FIVB ಅಂತ ಹೇಳಿದ್ರೆ ಮಕ್ಕಳೇ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್. ಇಂಟರ್ನ್ಯಾಷನಲ್ ದಿ ವಾಲಿಬಾಲ್. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಮಾಡಿ. ಫೆಡರೇಷನ್ ದಿ ಇಂಟರ್ನ್ಯಾಷನಲ್, ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್. ಹುಟ್ಕೊಳ್ಳುತ್ತೆ. ಎಷ್ಟೆಲ್ಲಪ್ಪ ಅಂತ ಹೇಳಿದ್ರೆ 1947ರಲ್ಲಿ 1947ರಲ್ಲಿ ವಾಲಿಬಾಲ್ ಆಟದ ಬೆಳವಣಿಗೆಗೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೊಂದಿಗೆ ಹಲವಾರು ರಾಷ್ಟ್ರಗಳು ಈ ಒಂದು ಆಟವನ್ನು ಅಳವಡಿಸಿಕೊಂಡಿರ್ತಾರೆ. ಯಾವ ಆಟವನ್ನ? ವಾಲಿಬಾಲ್ ಆಟವನ್ನ ಅಳವಡಿಸಿಕೊಂಡಿರ್ತಾರೆ. ಹಾಗಾಗಿ ಇದರ ಅಭಿವೃದ್ಧಿಗೋಸ್ಕರ, ಬೆಳವಣಿಗೆಗೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆ ಹುಟ್ಟುಕೊಳ್ಳುತ್ತೆ ಮಕ್ಕಳೇ. ಆ ಸಂಸ್ಥೆ FIVB. ಯಾವುದು? FIVB ಅಂದ್ರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್. ಎಷ್ಟು ಸ್ಥಾಪನೆ ಆಗುತ್ತೆ? 1947ರಲ್ಲಿ ಈ ಒಂದು ವಾಲಿಬಾಲ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ ಹುಟ್ಟುಕೊಳ್ಳುತ್ತೆ. ಮೊಟ್ಟ ಮೊದಲ ಬಾರಿಗೆ ಪಾಲ್ ಲಿಬಾವೋಲ್ಡ್ ಸಂಸ್ಥೆ ಅಂದಾಗ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಇರಲೇಬೇಕಲ್ವಾ ಮಕ್ಕಳೇ? ಇರಲೇಬೇಕಲ್ವಾ? ಹಾಗಾಗಿ ಇಲ್ಲಿ ಮೊದಲ ಅಧ್ಯಕ್ಷರು ಯಾರು? ಪಾಲ್ ಲಿಬಾವೋಲ್ಡ್ ಅಂತಕ್ಕಂಥವ್ರು. ಯಾರು? ಪಾಲ್ ಲಿಬಾವೋಲ್ಡ್. ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರ್ತಕ್ಕಂತಹ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಸಂಸ್ಥೆಯ ಮೊದಲ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಪಾಲ್ ಲಿಬಾವೋಲ್ಡ್. ಪಾಲ್ ಲಿಬಾವೋಲ್ಡ್ ಅಂತಕ್ಕಂಥವರು ಅಧ್ಯಕ್ಷರಾಗ್ತಾರೆ. ನಂತರದಲ್ಲಿ ಮಕ್ಕಳೇ 1964ರಲ್ಲಿ ಈ ಒಂದು ಆಟವನ್ನ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆ ಮಾಡಿ, ಅಧಿಕೃತವಾಗಿ ಸೇರ್ಪಡೆ ಮಾಡಿ 1964ರ ಟೋಕಿಯೋ ಒಲಿಂಪಿಕ್ಸ್. ಯಾವ ಒಲಿಂಪಿಕ್ಸ್? ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಅಧಿಕೃತವಾಗಿ ಈ ಆಟವನ್ನ ಸೇರ್ಪಡೆ ಮಾಡ್ತಾರೆ. ವಾಲಿಬಾಲ್ ಆಟವನ್ನ ಅಧಿಕೃತವಾಗಿ ಯಾವ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸೇರ್ಪಡೆಗೊಳಿಸಲಾಯಿತು ಅಂತ ಹೇಳಿದ್ರೆ 1964ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ
ಇದೆ ಮಕ್ಕಳೇ. ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇವತ್ತು ಒಲಿಂಪಿಕ್ಸ್ ಕ್ರೀಡಾಕೂಟ ಉದ್ಘಾಟನೆ ಆಗ್ತಾ ಇದೆ ಅಲ್ವಾ. ಆರ್ಚರಿಯಲ್ಲಿ ಇವತ್ತು ಏನಾಗಿದೆ, ನಮ್ಮ ಭಾರತ ದೇಶದ ಮಹಿಳಾ ತಂಡ ಕ್ವಾರ್ಟರ್ ಫೈನಲ್ ಅನ್ನು ತಲುಪಿರ್ತಕ್ಕಂಥದ್ದು ಅಲ್ವಾ. ಅತಿ ಎತ್ತರದ ಮಟ್ಟದಲ್ಲಿ ನಡೀತಕ್ಕಂಥ ಕ್ರೀಡೆ ಯಾವುದಪ್ಪ ಅಂತ ಹೇಳಿದ್ರೆ ಯಾವುದು, ಒಲಿಂಪಿಕ್ಸ್. ಗೊತ್ತಿದೆ, ಮುಂದೆ ಬಂದಾಗ ನಿಮಗೆ ಆಧುನಿಕ ಒಲಿಂಪಿಕ್ಸ್ ಮತ್ತೆ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಗೊತ್ತಾಗ್ತದೆ. ಗೊತ್ತಾಗ್ತದೆ ಅಂದ್ರೆ ಮಕ್ಕಳೇ, ಇಲ್ಲಿ ನಮ್ಮ ಭಾರತ ದೇಶದಿಂದ ಏನು ಪ್ಯಾರಿಸ್ನಲ್ಲಿ ನಡೀತಾ ಇರ್ತಕ್ಕಂತಹ ಈ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 117 ಕ್ರೀಡಾಕೂಟಗಳು ಏನ್ ಮಾಡ್ತಾ ಇದ್ದಾರೆ, ಭಾಗವಹಿಸ್ತಾರೆ ಅಲ್ವಾ. ಹೆಚ್ಚು ಪದಕಗಳನ್ನು ಗೆದ್ದು ನಮ್ಮ ಭಾರತ ದೇಶಕ್ಕೆ ತರಬೇಕು ಅಂತಕ್ಕಂಥ ಖುಷಿಯಿಂದ ಅವರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಸರಿಸುಮಾರು 19 ವಿವಿಧ ಕ್ರೀಡೆಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಕ್ಕಂಥ ಇಷ್ಟದ ಇತಿಹಾಸ, ವಾಲಿಬಾಲ್ ಆಟದ ಇತಿಹಾಸ. ಮುಂದುವರೆದ ನಾವು ಅಂಕಣದ ಪರಿಚಯ ಹೇಗಿರುತ್ತೆ, ಅಂಕಣ ಎಷ್ಟು ಉದ್ದ ಇರುತ್ತೆ, ಎಷ್ಟು ಅಗಲ ಇರುತ್ತೆ. ನೋಡಿ ಮಕ್ಕಳೇ, ವಾಲಿಬಾಲ್ ಅಂಕಣ 15 ಮೀಟರ್ ಉದ್ದ, ಎಷ್ಟು ಮೀಟರ್ ಮಕ್ಕಳೇ, 18 ಮೀಟರ್ ಉದ್ದ. ಅಗಲ ಎಷ್ಟು ಮೀಟರ್ ಇರುತ್ತೆ, ಅಗಲ ಎಷ್ಟಿರುತ್ತೆ, 9 ಮೀಟರ್ ಅಗಲ. 9 ಮೀಟರ್ ಅಗಲ ಇರುವಂತಹ ಒಂದು ಆಯತಾಕಾರದ ಅಂಕಣದಲ್ಲಿ ವಾಲಿಬಾಲ್ ಆಟವನ್ನು ನಾವು ಆಡ್ತೇವೆ. ವಾಲಿಬಾಲ್ ಆಟವನ್ನ ನೋಡಿ, 18 ಮೀಟರ್ ಉದ್ದ, ಆಯತಾಕಾರ. ಎಷ್ಟು ಮೀಟರ್ ಮಕ್ಕಳೇ ಇದು, 18 ಮೀಟರ್. 18 ಮೀಟರ್ ಅಗಲ ಎಷ್ಟಂತೆ ನಾನು 9 ಮೀಟರ್ ಇರುವಂತಹ ಒಂದು ಆಯತಾಕಾರದ ಅಂಕಣದಲ್ಲಿ ನಾವು ವಾಲಿಬಾಲ್ ಆಟವನ್ನ ಈ 18 ಮೀಟರ್ ಉದ್ದ ಇರತಕ್ಕಂತಹ ಉದ್ದವನ್ನು ನಾವೇನ್ ಮಾಡ್ತೀವಿ, ಆಯತಾಕಾರನ 2 ಸಮಭಾಗವಾಗಿ ವಿಂಗಡಿಸಿದಾಗ ಎಷ್ಟಾಗುತ್ತೆ, 9 ಮೀಟರ್ 9 ಮೀಟರ್ 9 ಮೀಟರ್. ಆಯ್ತಾ, ಇದಕ್ಕೆ ಮಧ್ಯ ಗೆರೆಯನ್ನ ಯಾವ ಗೆರೆ, ಗೆರೆ. ಈ 18 ಮೀಟರ್ ಉದ್ದ ಇರತಕ್ಕಂಥ ಗೆರೆಗಳನ್ನ ಏನಂತ ಕರಿತೀವಿ, ಬದಿಯ ಗೆರೆಗಳು. ಏನಂತ ಕರಿತೀವಿ, ಬದಿಯ ಗೆರೆಗಳು. ಮಧ್ಯ ಗೆರೆಯಿಂದ ಮಕ್ಕಳೇ 3 ಮೀಟರ್ ಅಂತರಕ್ಕೆ, ಅಲ್ಲಿಂದ 3 ಮೀಟರ್ ಅಂತರಕ್ಕೆ ಯಾವ ಗೆರೆಯನ್ನು ಹಾಕ್ತೀವಿ, ಆಕ್ರಮಣ ಗೆರೆ ಅಥವಾ ಅಟ್ಯಾಕ್ ಲೈನ್ ಅಂತ ಹೇಳಿ ಕರಿತೀವಿ. ಈ ಗೆರೆ ಅಂತ ಕರಿತೀವಿ ಅಟ್ಯಾಕ್ ಲೈನ್. ಮಧ್ಯಗೆರೆಯಿಂದ 3 ಮೀಟರ್ ಅಂತರಕ್ಕೆ ಅಟ್ಯಾಕ್ ಲೈನ್ ಇಂದ ಕೊನೆಯ ಗೆರೆ
ಯಾವ್ದಿದು ಯಾವ ಗೆರೆಯು ಕೊನೆಯ ಗೆರೆ ಎಂಡ್ ಲೈನ್ ಎಷ್ಟಿರುತ್ತೆ 6 9ರಲ್ಲಿ 3 ಅಂದ್ರೆ ಎಷ್ಟು ಉಳಿತು 6 ಮಧ್ಯ ಗೆರೆಯ ಪಕ್ಕದಲ್ಲಿ ಸರಿಸುಮಾರು ಅರ್ಧ ಮೀಟರ್ನಿಂದ 1 ಮೀಟರ್ ಅಂತರಕ್ಕೆ ಏನ್ ಹೇಳ್ತೀವಿ ಎರಡು ಕಂಬಗಳನ್ನ ನಾವು ಹಾಕಿದ್ದೀವಿ ಇದು ಇಷ್ಟು ಯಾವುದು ಅಂತ ಇದು ವಾಲಿಬಾಲ್ ಅಂಕಣ ವಾಲಿಬಾಲ್ ಅಂಕಣದ ಉದ್ದ 18 ಮೀಟರ್ ಅಗಲ 9 ಮೀಟರ್ 9 ಮೀಟರ್ ಅಂತ ಈ ಕಡೆ ಕೇಳಿ 18 ಮೀಟರ್ ಉದ್ದ 9 ಮೀಟರ್ ಅಗಲವುಳ್ಳಂತಹ ಒಂದು ಆಯತಾಕಾರದ ಅಂಕಣದಲ್ಲಿ ನಾವು ವಾಲಿಬಾಲ್ ಅನ್ನು ಆಡ್ತೇವೆ ಸರಿ ಸುಮಾರು ಮಧ್ಯಕ್ಕೆ 9 ಮೀಟರ್ ಅಂತರಕ್ಕೆ ಏನ್ ಮಾಡ್ತೀವಿ ಮಧ್ಯಕ್ಕೆ ಏನ್ ಮಾಡ್ತೀವಿ ಮಧ್ಯದ ಗೆರೆಯನ್ನು ಗುರುತಿಸ್ತೇವೆ ಮಧ್ಯದ ಗೆರೆಯಿಂದ 3 ಮೀಟರ್ ಅಂತರಕ್ಕೆ ಎರಡೂ ಕಡೆ ಏನ್ ಮಾಡ್ತೀವಿ ಯಾವ ಗೆರೆಯನ್ನು ಗುರುತಿಸ್ತೇವೆ ಆಕ್ರಮಣ ಗೆರೆ ಅಥವಾ ಅಂತ ಬಿಟ್ಟು ಕರೀತೇವೆ ಆಯ್ತಾ ಮಧ್ಯ ಗೆರೆಯಿಂದ ಪಕ್ಕಕ್ಕೆ ಎರಡು ಕಂಬಗಳನ್ನ ನಾವು ನೆಡ್ತೇವೆ ಇದು ವಾಲಿಬಾಲ್ ಅಂಕಣದ ಒಂದು ಮಾದರಿ ವಾಲಿಬಾಲ್ ಅಂಕಣದ ಒಂದು ಮಾದರಿ ಅರ್ಥ ಆಯ್ತಾ ಕೇಳಬಹುದು ವಾಲಿಬಾಲ್ ಅಂಕಣದ ಉದ್ದ ಎಷ್ಟು ಮತ್ತೆ ಅಗಲವೆಷ್ಟು ಉದ್ದ ಎಷ್ಟು 18 ಮೀಟರ್ ಅಗಲ 9 ಯಾವ ಆಕಾರದಲ್ಲಿ ಇರುತ್ತೆ ಆಯತಾಕಾರದ ಅಂಕಣದಲ್ಲಿ ನಾವು ವಾಲಿಬಾಲ್ ಆಟವನ್ನ ಆಡ್ತೇವೆ ಮತ್ತೆ ನೆಲೆಯಲ್ಲಿ ಆಯ್ತಾ ಇಲ್ಲಿಗೆ ಇವತ್ತಿನ ಅವಧಿಯನ್ನು ಮುಗಿಸೋಣ ಮಕ್ಕಳೇ ಮುಂದೆ ಮತ್ತೆ ಉಳಿದ ವಿಷಯದ ಬಗ್ಗೆ ನಾವು ಎರಡನೇ ಅವಧಿಯನ್ನು ನಾವು ತೆಗೆದುಕೊಳ್ಳೋಣ ಓಕೆನಾ ಈಗ ಓಕೆ ಕಂಬಗಳು ಅಂತ ಹೇಳ್ತಾರೆ 50 ಅರ್ಧ ಮೀಟರ್ ಅಂದ್ರೆ 0.50 ಅಥವಾ 1 ಮೀಟರ್ ಅಂತರಕ್ಕೆ ನಾವು ಎರಡು ಕಂಬಗಳನ್ನು ನಾವು ನೆಡ್ತೇವೆ ಎರಡು ಕಂಬಗಳನ್ನು ನಾವು ಕಂಬಗಳ ಎತ್ತರ ನೆಲದಿಂದ ಸರಿಸುಮಾರು 2.50 ಮೀಟರ್ 2.50 ಮೀಟರ್ ನೆಲದಿಂದ ಕೆಳಗಡೆ ಅಲ್ಲ ನೆಲದ ಮೇಲೆ ಸರಿಸುಮಾರು 2.50 ಎತ್ತರಕ್ಕೆ ಎರಡು ಕಂಬಗಳನ್ನು ನಾವು ನೆಡ್ತೇವೆ ಅದಕ್ಕೆ ಏನ್ ಮಾಡ್ತೇವೆ ಜಾಳಿಗೆ ಏನ್ ಮಾಡ್ತೇವೆ ಜಾಳಿಗೆ ಅಂದ್ರೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಎಷ್ಟು ಅಂಕಣದ ಮಧ್ಯದಲ್ಲಿ ಭೂಮಿಯಿಂದ ನೆಟ್ಟಿನ ಎತ್ತರ ಎಷ್ಟಿರುತ್ತೆ ಮಕ್ಕಳೇ ಅಂದ್ರೆ ಪುರುಷರಿಗೆ 2.43 ಮೀಟರ್ ಯಾರಿಗೆ ಪುರುಷರಿಗೆ ನೆಟ್ ಎತ್ತರ ಎಷ್ಟಿರುತ್ತೆ ನೀವು ಮುಟ್ಕೊಂಡು ನೋಡ್ತೀರಲ್ವಾ ಎಷ್ಟಿದೆ ಅಂದ್ರೆ ನೆಲದಿಂದ ಸರಿಸುಮಾರು 2.4 ಮೀಟರ್ ಅಂತ ಇರುತ್ತೆ ಜಾಳಿಗೆ ಎತ್ತರ ನೆಲದಿಂದ ಎಷ್ಟಿರುತ್ತೆ 2.43 ಮೀಟರ್ ಅದೇ ರೀತಿಯಾಗಿ 14 ವರ್ಷಕ್ಕಿಂತ ಕಿರಿಯ ಬಾಲಕ ಬಾಲಕಿಯರಿಗಾಗಿ 2.24 ಎಷ್ಟು 14 ವರ್ಷ ಒಳಗಿನ ಬಾಲಕ ಬಾಲಕಿಯರಿಗೆ ಮತ್ತು ಬಾಲಕಿಯರಿಗೆ ಎಷ್ಟಿರುತ್ತೆ ಜಾಳಿಗೆ ಎತ್ತರ ಎಷ್ಟಿರುತ್ತೆ 2.24 ಮೀಟರ್ 2.24 ಮೀಟರ್ ಇರ್ತದೆ ಎಲ್ಲಿಂದ
ನೆಲದಿಂದ ಪುರುಷರಿಗೆ 2.43 ಮೀಟರ್ ಇರುತ್ತೆ, ಮಹಿಳೆಯರಿಗೆ ಮತ್ತೆ 14 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ 2.24 ಮೀಟರ್ ಇರುತ್ತೆ. ಓಕೆನಾ?